ಈಗ ನಾವು ಹೊಸ ಒಡಂಬಡಿಕೆಯಲ್ಲಿದ್ದೀವಿ. ಈಗ ಹೊಸ ಒಡಂಬಡಿಕೆ ಯೆಹೋವನ ಗುಡಾರ ಯಾವುದು? ನಿಂದು ಸಿಸ್ಟರ್, ಹೊಸ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ಯಾವುದು? ಯೆಹೋವನ ಮನೆ ಯಾವುದು? ಯೆಹೋವನ ಮಂದಿರ ಯಾವುದು? ರಾಜೇಶ್, ಸಭೆ. ಸಭೆ ಸಭೆ ಯಾವ ಸಭೆ? ಯಾವ ಸಭೆ? ಲೋಕದಲ್ಲಿ ಅನೇಕ ಸಭೆಗಳಿವೆ. ಲೋಕದಲ್ಲಿ ಅನೇಕ ಸಭೆಗಳಿವೆ. ಆ ಅನೇಕ ಸಭೆಗಳಲ್ಲಿ ಯಾವ ಸಭೆ ಯೆಹೋವನ ಗುಡಾರ, ಯೆಹೋವನ ಮನೆ, ಯೆಹೋವನ ಮಂದಿರ ಯಾವುದು? ಒಡಂಬಡಿಕೆಯಲ್ಲಿ ಕೂಡ ಈ ಯೆಹೋವನ ಗುಡಾರ ಒಂದೇ. ಯಾಕೆ ಅಂತಂದ್ರೆ ಆತನೇ ಆ ಗುಡಾರವನ್ನ ಮೋಶೆ ಸ್ಥಾಪನೆ ಮಾಡಿದ್ದಾನೆ. ಮೋಶೆಗೆ ದೇವರು ಹೇಳಿದ್ದಾನೆ. ಈ ಒಡಂಬಡಿಕೆಯಲ್ಲೂ ಕೂಡ ಮಂದಿರಗಳು ಸಿಕ್ಕಿದಾವೆ. ಅದಕ್ಕೆ ನಾನು ಬಂದಾಗ ಕೇಳಿದೆ, ಒಡಂಬಡಿಕೆಯಲ್ಲಿ ಈ ಅನ್ಯ ದೇವತೆಗಳು ಎಷ್ಟು ಜನರು ಇದ್ದಾರೆ ಅಂತ ಕೇಳಿದೆ. ಬಂದು ಇಲ್ಲಿ ಇಟ್ಟಿದ್ದಾರೆ, ಇವ್ರನ್ನ ನೋಡಕ್ಕೆ ಟೈಮ್ ಇಲ್ಲ. ಇಲ್ಲಿ ಕೂಡ ಒಡಂಬಡಿಕೆಯಲ್ಲಿ ಕೂಡ ಇಸ್ರಾಯೇಲರನ್ನು ಬಿಟ್ಟು ಅನೇಕ ಅನ್ಯರಿಗೂ ಕೂಡ ಅನೇಕ ಏನಿದಾವೆ? ದೇವರ ಮಂದಿರಗಳಿವೆ, ದೇವರ ಗುಡಿ ಇವೆ, ದೇವರ ಗುಡಾರಗಳಿವೆ. ಆದ್ರೆ ಆ ದೇವರ ಗುಡಾರಗಳು ಅವು ಯೆಹೋವನ ಮಾಡಿದ್ವಾ, ಮನುಷ್ಯರು ಮಾಡಿದ್ರ? ಮನುಷ್ಯರು ಮಾಡಿದ್ರು. ಯಾರು ಮಾಡಿರೋದು? ಮನುಷ್ಯರಾಗಿರ್ತಕ್ಕಂಥ ಗುಡಾರ ಇವು. ಆದ್ರೆ ಈ ಗುಡಾರ, ಈ ದೇವಸ್ಥಾನ ಯೆಹೋವನು ಹಾಕಿರ್ತಕ್ಕಂಥ ದೇವಸ್ಥಾನ, ಯೆಹೋವನ ಗುಡಾರ. ಈ ಗುಡಾರದಲ್ಲಿ ಆತನು ವಾಸ ಮಾಡ್ತಾನ, ಏನು ತಾನು ಹಾಕಿದ ಗುಡಾರದಲ್ಲಿ ವಾಸ ಮಾಡ್ತಾನ? ತಾನು ಹಾಕಿದ ಗುಡಾರದಲ್ಲಿ, ತಾನು ಕಟ್ಟಿದ ಮನೆಯಲ್ಲಿ ಆತನು ವಾಸ ಮಾಡ್ತಾನ. ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಹೇಳ್ತಾನ, ದೇವರು ಮನುಷ್ಯರ ಕೈಯಿಂದ ಕಟ್ಟಿದಂತ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಕೇಳಿರ ಈ ವಚನ? ಮಾರೇನೋ ಕೇಳಿರ? ದೇವರು ಮನುಷ್ಯರ ಕೈಯಿಂದ ಕಟ್ಟಿದಂತ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ಒಡಂಬಡಿಕೆಯಲ್ಲಿ ಕೂಡ ಯೆಹೋವನ ಮಂದಿರದಲ್ಲಿ, ಆತನು ಕಟ್ಟಿದ ಮಂದಿರದಲ್ಲಿ ಆತನು ವಾಸ ಮಾಡ್ತಾನೆ. ಅದು ಬಿಟ್ಟು ಮನುಷ್ಯರು ಕಟ್ಟಿದಂತ ಅನ್ಯ ದೇವತೆಗಳ ಗುಡಾರದಲ್ಲಿ, ಅವರ ಮಂದಿರದಲ್ಲಿ ಆತನು ವಾಸ ಮಾಡುವತನಲ್ಲ. ಅರ್ಥ ಆಯ್ತಾ? ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ದೇವರು ಏನ್ ಮಾಡಿದಾನೆ ಅಂತಂದ್ರೆ ಒಂದು ಗುಡಾರವನ್ನ ಹಾಕಿದಾನೆ. ಆ ಮಾತು ಎಲ್ಲಿದೆ? ಇಬ್ರಿಯದವರಿಗೆ ಬರೆದ ಪತ್ರಿಕೆಯಲ್ಲಿ ಆ ಮಾತಿದೆ. ನೋಡೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನ. 8ನೇ ಅಧ್ಯಾಯ 1ನೇ ವಚನ. ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನ ರೂಢನಾದಂತ ಮಹಾಯಾಜಕನು ನಮಗಿದ್ದಾನೆ. ಈತನು ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯನು ಹಾಕದೆ, ಪವಿತ್ರ ಸ್ಥಾನದಲ್ಲಿ ಅಂದರೆ ಮನುಷ್ಯನು ಹಾಕದೆ ಕರ್ತನೇ ಹಾಕಿದ. ನೀವು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ರ? ಚೆನ್ನಾಗಿ ಕೇಳಿಸ್ಬೋದು. ಮನುಷ್ಯನು ಹಾಕದೆ ಕರ್ತನೇ ಹಾಕಿದ ನಿಜವಾದ ದೇವದರ್ಶನ ಗುಡಾರ. ಆ ಹೊಸ ಒಡಂಬಡಿಕೆಯಲ್ಲಿ ನಿಜವಾದ ದೇವದರ್ಶನ ಗುಡಾರ ಯಾವುದು? ಯಾರು ಹಾಕಿದ ಗುಡಾರ? ಯಾರು ಹಾಕಿದ್ದಾರೆ? ಕರ್ತನು ಹಾಕಿದ. ಮನುಷ್ಯರು ಹಾಕದೇ ಇರುವ ಕರ್ತನು ಹಾಕಿದ ದೇವದರ್ಶನ ಗುಡಾರ. ಈ ಹೊಸ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ ಯಾವ್ದಂದ್ರೆ ಬ್ರದರ್ ರಾಜೇಶ್ ಬ್ರದರ್ ಹೇಳಿದ್ರು ಸಭೆ. ಈ ಸಭೆ ಯಾವ ಸಭೆ? ಯಾರನ್ನ ಕ್ಲಾರಿಟಿ ಆಗಿ ಒಂದು ಮಾತಿನಲ್ಲಿ ಹೇಳ್ತಾರೆ. ಯಾವ ಸಭೆ? ಸುರೇಶ್ ಅವರು, ಕ್ರಿಸ್ತನ ಸಭೆ. ಯಾವ ಸಭೆ? ಕ್ರಿಸ್ತನ ಸಭೆ. ಇದರ ಸ್ಥಾಪಕ ಯಾರು? ಕ್ರಿಸ್ತನ ಸಭೆಯ ಸ್ಥಾಪಕ ಯಾರು? ಯೇಸು ಕ್ರಿಸ್ತನು. ಸ್ಥಾಪಕ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತ. ಕಟ್ಟಿದ್ದು ಯೇಸು ಕ್ರಿಸ್ತ.
ಸ್ಥಾಪಕ ಯೇಸು. ಈ ಸಭೆಯನ್ನ ಬಿಟ್ಟು ಉಳಿದಂತ ಸಭೆಗಳು ಇವೆ, ಲೋಕದಲ್ಲಿದ್ದಾವೆ. ನಿಮ್ಮೂರಲ್ಲಿ CSI ಇದೆ. ಯಾರು ಅದಕ್ಕೆ ಆ ಗುಡಾರವನ್ನ ಹಾಕುವುದಕ್ಕೆ ಅದರ ಸ್ಥಾಪಕ ಯಾರು? CSI ಗುಡಾರದ ಸ್ಥಾಪಕ ಯಾರು? CSI ಗುಡಾರ ಅದರ ಸ್ಥಾಪಕ ಯಾರು? ಯೇಸು ಕ್ರಿಸ್ತನ ಮನುಷ್ಯನ. ಈಗ ಮೆಥಡಿಸ್ಟ್ ಸಭೆ ಇದೆ. ಆ ಮೆಥಡಿಸ್ಟ್ ಸಭೆಯ ಸ್ಥಾಪಕ ಯಾರು? ಮನುಷ್ಯನು, ಜಾನ್ ವೆಸ್ಲಿ ಅಂತಕ್ಕಂಥ ವ್ಯಕ್ತಿ. ಅದೇ ರೀತಿಯಾಗಿ ರೋಮನ್ ಕ್ಯಾಥೋಲಿಕ್ ಇದೆ. ಆ ಗುಡಾರವನ್ನ, ಆ ಮನೆಯನ್ನ ಸ್ಥಾಪಿಸಿದವರು ಯಾರು? ಯೇಸು ಕ್ರಿಸ್ತನ ಕರ್ತನ ಹಾಕಿದಂತ ಗುಡಾರನ, ಅದು ಮನುಷ್ಯನ ಹಾಕಿದಂತ ಗುಡಾರನ? ಮನುಷ್ಯನ ಹಾಕಿದ ಗುಡಾರ. ಆದ್ರೆ ಈ ಲೂಥರನ್ ಸಭೆ ಇದೆ, ಅನೇಕ ಸಭೆಗಳಿದಾವೆ, ಅನೇಕ ಗುಡಾರಗಳಿವೆ. ಆ ಗುಡಾರಗಳಲ್ಲಿ ಆ ಗುಡಾರವನ್ನ ಸ್ಥಾಪಿಸಿರ್ತಕ್ಕಂಥವ್ರು ಯಾರು ಅಂತೇಳಿ ಮೊಟ್ಟ ಮೊದಲಾಗಿ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯರುಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ. ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥ ಸಂಗತಿ ಯಾವುದು? ಕರ್ತನು ಹಾಕಿದಂತ ಗುಡಾರ, ಕರ್ತನು ಹಾಕಿದ ದೇವದರ್ಶನ ಗುಡಾರ ಯಾವುದು? ಯಾಕೆಂತಂದ್ರೆ ಈ ಒಡಂಬಡಿಕೆಯಲ್ಲಿ ಇರುವಂತ ಈ ದೇವದರ್ಶನ ಗುಡಾರ ಇದು ಛಾಯೆ. ಇದೇನಿದು? ಛಾಯೆ, ನೆರಳು. ನಿಜ ಸ್ವರೂಪ ಕ್ರಿಸ್ತನಲ್ಲಿದೆ, ನಿಜ ಸ್ವರೂಪ ಅದು. ಇದು ಛಾಯೆ, ಇದು ನೆರಳು, ಅದು ನಿಜ ಸ್ವರೂಪ. ಅರೇವಾ, ಈ ಮನೆ ಬಗ್ಗೆ ತಿಳ್ಕೊಂಡಿಲ್ಲ ಅಂದ್ರೆ ಆರಾಮ್ ಇರ್ತಿದ್ದೆ, ಆರಾಮ ಹೋಗ್ಬಿಡ್ತಿದ್ದೆ. ಈ ಮನೆ ಬಗ್ಗೆ ತಿಳ್ಕೊಂಡ್ರ ಈ ಮನೆ ಒಳಗೆ ಬರಕ್ಕೆ ಪ್ರಯತ್ನ ಮಾಡ್ತೀವಿ. ಚಿಕನ್ ಬಿರಿಯಾನಿ ಇಟ್ಕೊಡ್ರಿ, ನಮ್ಗೆ ನಿದ್ದೆ ಮಾಡೋದಮ್ಮ, ಕೈ ಯಾರು ನಿದ್ದೆ ಮಾಡೋದು, ರಾತ್ರಿ ನಿದ್ದೆ ಮಾಡೋದು. ಹೊಸ ಒಡಂಬಡಿಕೆಯಲ್ಲಿ ಕರ್ತನ ಹಾಕಿದಂತ ನಿಜವಾದ ದೇವದರ್ಶನ ಗುಡಾರ ಯಾವುದಂದ್ರೆ ಅದೇ ಕ್ರಿಸ್ತನ ಸಭೆ. ಇದು ಮನುಷ್ಯರು ಹಾಕಿದ್ದಲ್ಲ. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಮನುಷ್ಯರಲ್ಲ. ಈಗ ಸಂಘರ್ಕಲ್ಲಿ ಕ್ರಿಸ್ತನ ಸಭೆ ಇದೆ. ಸಭೆಯಲ್ಲಿ ನೀವು 2 ಇರ್ಬೋದು, 3 ಇರ್ಬೋದು, 4 ಜನ ಇರ್ಬೋದು, 5 ಜನ ಇರ್ಬೋದು, 10 ಜನ ಇರ್ಬೋದು. ಆದ್ರೆ ಈ ಸಭೆಯ ಸ್ಥಾಪಕ ಯಾರಂದ್ರೆ ಈಶ್ವರಲ್ಲ. ಸಭೆಯ ಸ್ಥಾಪಕ ಯಾರಲ್ಲ? ರತ್ನಾಕರಲ್ಲ, ನಾನಲ್ಲ, ಉಳಿದವರು ಯಾರು ಮನುಷ್ಯ. ಯಾರು ಹಾಕಿದ್ದಾರೆ? ಯಾರು ಹಾಕಿದ್ದಾರೆ? ಈ ಕರ್ತನು ಹಾಕಿದಂತ ದೇವದರ್ಶನ ಗುಡಾರದೊಳಗೆ ಮನುಷ್ಯನು ಬರಬೇಕಾಗಿದೆ. ಇದು ಪರಲೋಕ. ಈ ಪರಲೋಕದ ಪ್ರತಿಬಿಂಬ ಈ ದೇವದರ್ಶನ ಗುಡಾರ. ಪರಲೋಕದ ಪ್ರತಿಬಿಂಬ, ಪರಲೋಕದ ಪ್ರತಿಬಿಂಬ. ಇದು ಪರಲೋಕದ ಪ್ರತಿಬಿಂಬ, ಅದಕ್ಕೆ ಛಾಯೆ. ಇದು ನಿಜ ಸ್ವರೂಪ. ಈ ಗುಡಾರದಲ್ಲಿ ವಾಸ ಮಾಡತಕ್ಕಂಥವ್ರು, ಈ ಗುಡಾರದಲ್ಲಿ ಇಳುಕೊಂಡಿರ್ತಕ್ಕಂಥವ್ರು, ಈ ಗುಡಾರದಲ್ಲಿ ಪ್ರವೇಶ ಮಾಡಿರ್ತಕ್ಕಂಥವ್ರು ನಾಳೆ ಸ್ವರ್ಗದಲ್ಲಿ ಇರ್ತಾರೆ, ಪರಲೋಕದಲ್ಲಿ ಇರ್ತಾರೆ. ಅವರೇ ನಿತ್ಯ ಜೀವನದಲ್ಲಿ ವಾಸಿಸೋದಕ್ಕೆ, ಹೋಗೋದಕ್ಕೆ ಹಾರಲು. ಇದೇ ಗುಡಾರದಲ್ಲಿ, ಇದೇ ಸಭೆಯಲ್ಲಿ ನೀನು ಇಲ್ಲ ಅನ್ಕೋ, ನೀನು ನಿತ್ಯ ಜೀವಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಕ್ರೈಸ್ತರೆಲ್ಲರೂ ಎಷ್ಟು ಚಂದ ಮಾತಾಡ, ಮನುಷ್ಯರ ಕೈಯಿಂದ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡುವನಲ್ಲ ಅಂತೇಳಿ ನಾವು ಇನ್ನೊಬ್ಬರು ಇದನ್ನ ತೋರಿಸಿ ಹೇಳ್ತಾ ಇದೀವಿ. ಆದ್ರೆ ಆ ಕ್ರೈಸ್ತರು ಉಪದೇಶ ಮಾಡ್ತಿದಾರೆ ಅಂತಂದ್ರೆ, ಆ ಉಪದೇಶ ಮಾಡ್ತಕ್ಕಂಥ ವ್ಯಕ್ತಿ ಯಾವ ಗುಡಾರದಲ್ಲಿ ಇದ್ದಾನೆ, ಯಾವ ಗುಡಾರದಲ್ಲಿ ನಾವು ಇದ್ದೀವಿ ಅಂತೇಳಿ ತಿಳ್ಕೊಳ್ಳೋದು ಪ್ರತಿ ಪ್ರಾಮುಖ್ಯವಾಗಿದೆ. ನಾನೇನು ಮನುಷ್ಯನ ಹಾಕಿದಂತ ಗುಡಾರದಲ್ಲಿದ್ದೇನೋ, ಏನು ಕರ್ತನ ಹಾಕಿದಂತ ಗುಡಾರದಲ್ಲಿದ್ದೇನೋ? ಕರ್ತನ ಹಾಕಿದಂತ ಗುಡಾರ ಅದೇ ಕ್ರಿಸ್ತನ ಸಭೆ. ಯಾವುದೋ ಕ್ರಿಸ್ತನ ಸಭೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿದ ಪ್ರತಿಜ್ಞೆಯನ್ನು ಬಿಡದೆ ಹಿಡಿಯೋಣ. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಈಗ ಒಡಂಬಡಿಕೆಯಲ್ಲಿ ಯೆಹೋವನ ಗುಡಾರ, ದೇವದರ್ಶನ ಗುಡಾರ, ತದನಂತರ ಯೆರೂಸಲೇಮ್ ದೇವಾಲಯ,
ಅದು ನೆರಳು. ನಿಜ ಸ್ವರೂಪ ಯೇಸು ಕ್ರಿಸ್ತನ ಬಂದಾಗ ಇದು ಹೋಗುತ್ತೆ, ಇದೇನಾಗುತ್ತೆ, ಇದು ಅರಿದು ಹೋಗುತ್ತೆ, ಇದು ಮಾಯವಾಗುತ್ತೆ, ಇದು ಬರುತ್ತೆ. ಕೀರ್ತನೆಗಳು ಬರೆದಂತ 15ನೇ ಅಧ್ಯಾಯ ನೆಕ್ಸ್ಟ್ ವಚನ ಓದು. ಅವನು ಸಜ್ಜನನು ಅಲ್ಲಲ್ಲ, ಮೇಲೆ ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸತಕ್ಕವನು ಎಂತವನಾಗಿರ್ಬೇಕು? ಮರಮವ ಪರಿಶುದ್ಧ ಪರ್ವತ ಅಂದ್ರೆ ಯಾವುದು? ಪ್ರಾರಂಭಿಕೆಯಲ್ಲಿ ಯಾರು ಹೇಳೋದು? ಸ್ವಲ್ಪ ಹಂಗೆ ಸೀಕ್ರೆಟ್ ಅಲ್ಲಿ. ಪರಿಶುದ್ಧ ಪರ್ವತ ಅಂದ್ರೆ ಯಾವ್ದಪ್ಪ ತಿಮ್ಮಣ್ಣ? ಒಳಂಬಡಿಕೆಯಲ್ಲಿ ಪರಿಶುದ್ಧ ಪರ್ವತ ಅಂದ್ರೆ ಯಾವ್ದು ಕಂಪನಿ? ಯಾವ್ದಪ್ಪ? ಸಿನಾಯಿ ಬೆಟ್ಟ. ಸಿನಾಯಿ ಬೆಟ್ಟ, ಓರೇನ್ ಬೆಟ್ಟ ಅಂತ ಹೇಳಿ ತೆಲುಗಿನಲ್ಲಿ. ಸಿನಾಯಿ ಬೆಟ್ಟ ಅದು ಪರಿಶುದ್ಧ. ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧ ಪರ್ವತ ಯಾವುದು ಅಜಿತ್? ಪರಿಶುದ್ಧ ಪರ್ವತ ಅದೇ ಕನ್ಫ್ಯೂಸ್ ಆಗಿಲ್ಲ, ಮಾರ್ಗದಲ್ಲಿಲ್ಲ. ಕ್ರಿಸ್ತನ ಸಭೆ ಪರಿಶುದ್ಧ ಪರ್ವತ. ಏಷ್ಯನ ಬರೆದಂತ ಗ್ರಂಥ 2ನೇ ಅಧ್ಯಾಯದಲ್ಲಿ ಇದೆಯಲ್ಲ, ಪ್ರವಚನ ಇದೆ ಐತಲ್ಲ, ಏನಿದೆ ಒಂದ್ಸತಿ ಓದಪ್ಪ. 2ನೇ ಅಧ್ಯಾಯ 2ನೇ ವಚನ, ಏಷ್ಯನ ಬರೆದಂತ ಗ್ರಂಥ. ಏಷ್ಯನ ಬರೆದಂತ ಗ್ರಂಥ 2ನೇ ಅಧ್ಯಾಯ 2ನೇ ವಚನ. అంత దినములలో పర్వతములపైన యెహోవా మందిర పర్వతము ಅಂತ್ಯಕಾಲದಲ್ಲಿ ಯೆಹೋವನ ಮಂದಿರದ ಬೆಟ್ಟವು, ನೋಡ್ರಿ, ಯೆಹೋವನ ಮಂದಿರದ ಬೆಟ್ಟವು, ಯೆಹೋವನ ಮಂದಿರದ ಬೆಟ್ಟವು ಗುಡ್ಡ ಬೆಟ್ಟಗಳಿಗಿಂತ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಯಾವುದು ಅದು? ಕ್ರಿಸ್ತನ ಸಭೆ. ಇವತ್ತು ನಮಗೆ ಅನಿಸಬಹುದು ಕ್ರಿಸ್ತನ ಸಭೆ ಸಂಗನ ಕಾಲದಲ್ಲಿ ಎಷ್ಟು ಜನ? 6 ಜನ. ಅದೇ ಅಜಿತ್ ಇರ್ತಾನ, ಆಕೆ ಆಗ್ತಿರ್ತಾಳ, ಅವ್ರ ಅಮ್ಮ ಬಂದ ಬರ್ತಾಳ, ಇಲ್ಲಂದ್ರೆ ಕಾಪೆಲೆ ಮಾಡ್ತಾಳ, ಇದ್ರೆ ಆಕೆ ಬಗ್ಗೆ ಬಿಂದಮ್ ಇರ್ತಾಳ, ಆಕೆ ಈಶ್ವರ ಇರ್ತಾನೆ. ಇಷ್ಟೇ ಅನುಕೂಲ. ಆದ್ರೆ ಪ್ರಪಂಚಾದ್ಯಂತ ಈ ಯೆಹೋವನ ಮಂದಿರ, ಕರ್ತನ ಹಾಕಿದಂತ ಗುಡಾರ, ಕ್ರಿಸ್ತನ ಸಭೆ ಈ ಭೂಲೋಕದಲ್ಲಿ ಉನ್ನತೋನ್ನತವಾಗಿ ಬೆಳೆದು ನೆಲೆಗೊಳ್ಳುವುದು. ಈ ಕ್ರಿಸ್ತನ ಸಭೆ ಮನುಷ್ಯರು ಸ್ಥಾಪಿಸಿರ್ತಕ್ಕಂಥದ್ದಲ್ಲ, ಇದು ಕರ್ತನು ಹಾಕಿದಂತ ದೇವದರ್ಶನ ಗುಡಾರ. ಇವತ್ತು ಮನುಷ್ಯರನ್ನು ಈ ಕ್ರಿಸ್ತನ ಸಭೆ ಪರಲೋಕದ ಪ್ರತಿಬಿಂಬ. ಇದು ಪರಲೋಕದ ಪ್ರತಿಬಿಂಬ. ಆ ಪರಲೋಕಕ್ಕೆ ಹೋಗ್ಬೇಕಾತಂದ್ರೆ ಅದು ಪ್ರತಿಬಿಂಬವಾಗಿರುವಂತ ಆತನ ಗುಡಾರದಲ್ಲಿ ಮೊದಲು ಆ ವ್ಯಕ್ತಿ ವಾಸವಾಗಿರ್ಬೇಕು. ಆ ವ್ಯಕ್ತಿ ವಾಸ ಮಾಡಬೇಕು. ಆ ವ್ಯಕ್ತಿ ವಾಸ. ನಾನು ನೀನು ಕರ್ತನು ಹಾಕಿದಂತಹ ದೇವದರ್ಶನ ಗುಡಾರ ಕ್ರಿಸ್ತನ ಸಭೆಯಲ್ಲಿ ನಾನು ನೀನು ವಾಸ ಮಾಡಬೇಕು. ವಾಸ ಮಾಡಬೇಕಂದ್ರೆ ಎಲ್ಲರೂ ಕ್ರಿಸ್ತನ ಬಳಿಗೆ ಬರಬೇಕು. ಕ್ರಿಸ್ತನ ಬಳಿಗೆ ಬಂದು ಅವರು ವಾಕ್ಯವನ್ನು ಕೇಳಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಮನುಷ್ಯರು ಹಾಕಿದಂತ ಗುಡಾರದಲ್ಲಿ ಅವರು ಸೇರ್ಬೇಕಲ್ಲ? ಮನುಷ್ಯರು ಹಾಕಿದಂತ ಗುಡಾರದಲ್ಲಿ ಸೇರ್ಬೇಕಲ್ಲಮ್ಮ. ಮಾರಮ್ಮವ್ವ ಅಮ್ಮ ಕೈ ಮುಗಿದ್ನಂದ್ರೂ ಇಲ್ಲ, ಏನ್ ಮಾಡ್ದಂದ್ರೂ ಇಲ್ಲ. ನೀರು ಮಕ ತಗೊಂಡು ಆಕೆ ಅಜ್ಜಿ ಓದ್ಲ, ಆ ಕಡೆಗೆ ಹೋದ್ರು. ಮಕ ತೊಳ್ಕೊಂಬ ಆಕೆ ಆ ಕಡೆಗೆ ಹೋದ್ರು. ನಿದ್ದೆ ಮಾಡ್ಬಾರ್ದು, ನಿದ್ದೆ ಮಾಡೋ ಸಮಯ ಎಲ್ಲ. 3:30 ಆಗಿರ್ಲ, ಇನ್ನ 3:30ಗೆ ನಿಂತೆ. ಓಕೆ, ನಿದ್ದೆ ಮಾಡ್ಬಾರ್ದು. ಚೆನ್ನಾಗಿ ಕೇಳಬಹುದು. ಬಂದಂಗೆಲ್ಲ ಇಷ್ಟು ಹೊಡ್ಕೊಂತೀವಿ. ಇನ್ನು ಆಮೇಲೆ ಹೋದ್ಮೇಲೆ ಯಾರು ಹೇಳೋದಿಲ್ಲ ನಿನಗೆ, ಯಾರು ಹೇಳೋದಿಲ್ಲ. ಬದುಕಿದ್ದಾವೆ ಹೇಳ್ತಾರೆ, ಅರ್ಥ ಮಾಡ್ತೀವಿ. ನಮ್ಮ ಇದೆಲ್ಲ ಡೈವರ್ಟ್ ಆಗ್ಬಿಡ್ತೀವಿ. ಫುಲ್ ಜೋಶಲ್ಲಿ ಇದ್ದೆ ನಾನು. ಮನುಷ್ಯರು ಯೇಸು ಕ್ರಿಸ್ತನ ನಂಬಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಮನುಷ್ಯರು ಸ್ಥಾಪನೆ ಮಾಡಿರ್ತಕ್ಕಂಥ ಸಭೆಯಲ್ಲಿ ಸೇರ್ಬೇಕು. ಹೌದಲ್ವಾ? ಹೌದಲ್ವಾ? ಇಲ್ಲ, ನೀವೆಲ್ಲರೂ ಹುಷಾರಾಗಿರಂತ ಅಂತ
ಮನುಷ್ಯರು ಹಾಕಿದಂತ CSI ಸಭೆಯಲ್ಲಿ ಸೇರೋದಲ್ಲ. ಯೇಸು ಸ್ವಾಮಿ ನಮ್ಮಲ್ಲಿ ದೀಕ್ಷಾ ಸ್ಥಾನ ತೆಗೆದುಕೊಂಡು, ಇನ್ನು ಯೇಸು ಕ್ರಿಸ್ತನ ಬಳಿಗೆ ಬಂದು ವಾಕ್ಯ ಕೇಳಿ ದೀಕ್ಷಾ ಸ್ಥಾನ ತೆಗೆದುಕೊಂಡು ಮನುಷ್ಯರು ಹಾಕಿದಂತ ಯಾವುದು ಕ್ಯಾಥೋಲಿಕ್ ಸಭೆಯೋ, ಯಾವ ಲೂಥರನ್ ಸಭೆಯೋ, ಯಾವ ಮೆಥಡಿಸ್ಟ್ ಸಭೆಯೋ, ಯಾವುದು ಇನ್ನೊಂದು ಸಭೆಯಲ್ಲಿ ಸೇರೋದಕ್ಕೆ ಅಲ್ಲ. ಮನುಷ್ಯರು ಹಾಕಿದಂತ ಆ ಗುಡಾರದಲ್ಲಿ ದೇವರು ವಾಸ ಮಾಡಲ್ಲ. ಆ ಗುಡಾರದಲ್ಲಿ ದೇವರು ವಾಸ, ಆ ಗುಡಾರದಲ್ಲಿ ಕರ್ತನು ಹಾಕಿದಂತ ದೇವದರ್ಶನ ಗುಡಾರದಲ್ಲಿ ದೇವರು ವಾಸ, ಆ ಗುಡಾರದಲ್ಲಿ ವಾಸ ಮಾಡತಕ್ಕಂಥವ್ರು, ಆ ಕ್ರಿಸ್ತನ ಸಭೆಯಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಇಳುಕೊಂಡು ನೀನು ದೀಕ್ಷಾ ಸ್ಥಾನ ತೆಗೆದುಕೊಂಡು ನೀನು ಈ ಕರ್ತನು ಹಾಕಿದಂತ ಈ ಗುಡಾರದಲ್ಲಿ ನೀನು ಪ್ರವೇಶ ಮಾಡ. ಇಲ್ಲಿ ಎಂಥವರು ವಾಸವಾಗಿರಬೇಕು, ಇಲ್ಲಿ ವಾಸ ಮಾಡಲು ಕೂಡ ಕ್ವಾಲಿಫೈಡ್ ಬೇಕು, ಅಗತ್ಯ ಬೇಕು, ಏನು ಆ ಯೋಗ್ಯತೆ ಅಂತೇಳಿ ಪಟ್ಟ 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 ಹೋಗಿಬಿಡೋಣ. ಅವನು ಸಜ್ಜನನು. ಮೊದಲನೇದಾಗಿ ಇಲ್ಲಿ ವಾಸ ಮಾಡತಕ್ಕಂಥ ವ್ಯಕ್ತಿ ಜೀವನ ಶೈಲಿ ಹೇಗಿರಬೇಕು ಅನ್ನೋದು ನನ್ನ ಪಾಠ ಅಲ್ಲ. ಯೇಸು ಕ್ರಿಸ್ತನನ್ನು ನಂಬಿದವರು ಅವರ ಜೀವನ ಶೈಲಿ ಹೇಗಿರಬೇಕು, ಅವರ ಜೀವನ ನಡವಳಿಕೆ ಹೇಗಿರಬೇಕು ಅನ್ನೋದು ಇಲ್ಲಿ ವಾಸ ಮಾಡತಕ್ಕಂಥವ್ರು ಎಂಥವ್ರಾಗಿರ್ಬೇಕು ಅಂತೇಳಿ ದೇವ್ರು ಬಯಸ್ತಾ ಇದ್ದಾನೆ, ಎಂಥವ್ರು ಆಗಿರ್ಬೇಕಂತೇಳಿ ದೇವ್ರು ಆಶೆ ಪಡ್ತಾ ಇದ್ದಾನೆ, ಎಂಥವ್ರು ಆಗಿರ್ಬೇಕಂತೇಳಿ ದೇವ್ರು ಎದುರು ನೋಡ್ತಾ ಇದ್ದಾನೆ ಅನ್ನುವಂಥ ವಿಷಯವನ್ನ ನಾವು ನೋಡೋಣ ಒಂದೊಂದಾಗಿ. ಅವನು ಸಜ್ಜನನು. ಮೊದಲನೇದೇನು? ಸಜ್ಜನನು. ಸಜ್ಜನನು. ಮೊದಲನೇ ಕ್ವಾಲಿಫೈಡ್, ಮೊದಲನೇ ಅರ್ಹತೆಯನ್ನು ಸಜ್ಜನನು, ನೀತಿವಂತನು. ಸಾಕ್ರಿ ಹೆಂಗಿರ್ಬೇಕಂತಮ್ಮ ನಾವು ಕರ್ತನು ಹಾಕಿದಂತ ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನ ಸಭೆಯಲ್ಲಿ ನಾವು ಬಂದಾಗ, ಕ್ರಿಸ್ತನ ಸಭೆಯಲ್ಲಿ ಆತನ ಗುಡಾರದಲ್ಲಿ ಆತನ ಮಂದಿರದಲ್ಲಿ ಪ್ರವೇಶ ಮಾಡಿದಾಗ ನಿಮ್ಮ ದೇಹವೇ ದೇವರ ಆಲಯ, ನಾವು ಆಲಯವಾಗಿದ್ದಾಗ ಈ ಆಲಯದಲ್ಲಿ ನಾವಿದ್ದಾಗ, ಆಲಯವಾಗಿದ್ದಾಗ ನಮ್ಮ ಜೀವನ ಶೈಲಿ, ನಮ್ಮ ನಡವಳಿಕೆ ಮೊಟ್ಟ ಮೊದಲನೇ ಕ್ವಾಲಿಫೈಡ್, ಮೊಟ್ಟ ಮೊದಲನೇ ಅರ್ಹತೆ, ಮೊಟ್ಟ ಮೊದಲನೇ ಯೋಗ್ಯತೆ ಏನೋ ಸಜ್ಜನನಾಗಿರಬೇಕು. ಏನು ಸಜ್ಜನ ಅಂದ್ರೆ ಅರ್ಥ ಒಳ್ಳೆಯ ತೆರಿಗಿನಲ್ಲಿ ಓದಮ್ಮ. ಯಥಾರ್ಥವಂತನಾಗಿರಬೇಕು, ಸಜ್ಜನನಾಗಿರಬೇಕು. ಮೊದಲನೇ ಅರ್ಹತೆ ಏನು? ಸಜ್ಜನನು. ನಿಜವಾಗ್ಲೂ ನಾವು ಸಜ್ಜನರಾಗಿದ್ದೀವಿ? ನಿಜವಾಗ್ಲೂ ನಾವು ಸಜ್ಜನರ? ನಿಜವಾಗ್ಲೂ ನಾವು ಯಥಾರ್ಥತೆ ಮನಸ್ಸು ನಮ್ಮಲ್ಲಿ ಇದೆನಾ? ಏನು ಕಲ್ಮಶವಾದಂತ ಮನಸ್ಸು ನಮ್ಮಲ್ಲಿ, ಯಥಾರ್ಥವಾದ ಹೃದಯದಿಂದ ನಾವು ಜೀವಿಸ್ತಾ ಇದ್ದೀವಲ್ಲ? ಕಲ್ಮಶದಿಂದ ಇರ್ತಕ್ಕಂಥ ಹೃದಯದಿಂದ, ಮನಸ್ಸಿನಿಂದ ಬರುತ್ತೀವಿ. ನಮ್ಮಲ್ಲಿ ನಾವೇ ಈಗ ಸ್ಕ್ಯಾನಿಂಗ್ ಮಾಡಿದ್ವಿ. ಈಗ ಇವರು ಡಾಕ್ಟರ್ಸ್ ಇದ್ದಾರೆ, ನರ್ಸ್ಗಳಿದ್ದಾರೆ. ಸ್ಕ್ಯಾನಿಂಗ್ ಮಾಡಿದಾಗ ಎಲ್ಲ ಗೊತ್ತಾಗ್ತದೆ. ಹೌದಲ್ಲಮ್ಮ? ಬಿದ್ದೀವಿ ಎಲ್ಬೋ, ಎಲ್ಬೋ ಎಲ್ಲಿ ಕ್ರಾಚ್ ಆಗೈತೆ ಅಂತ ಹಿಂಗೆ ನೋಡಿದ್ರೆ ಗೊತ್ತಾಗೋದಿದೆ. ಎಲ್ಬೋ ಬೇಸನ ಕಾಣುತ್ತ ಸ್ಕ್ಯಾನ್ ಮಾಡಿದ್ರ ಇಲ್ಲೇ ಶೀಳೆ ಅದ, ಇಲ್ಲೇ ತೂತು ಬಿದ್ದದ, ಇದು ಇಷ್ಟೇ ಕ್ರಾಚ್ ಆಗೈತೆ ಅಂತ ಹೇಳ್ತಾರೆ. ಯಾವಾಗ ಗೊತ್ತಾಗ್ತದ? ಈಗ ಹೊಟ್ಟೆ ನೋಡಿದ್ರೆ ಬೇಸೈತೆ ನಂದು. ಈ ಹೊಟ್ಟೆ ಒಳ್ಳ ಕೊಡು ತೂತು ಬಿದ್ದ, ಓ ಏನು ಬೇಸ ಇದೆ, ಓ ಏನು ಚೆನ್ನಾಗಿದೆ, ಓ ಚೆನ್ನಾಗಿಲ್ಲ ಅಂತ ಗೊತ್ತಾಗದೆ. ಯಾವಾಗ? ಸ್ಕ್ಯಾನಿಂಗ್ ನೋಡಕ್ ಚಂದ ಇದೆ ದೇಹ, ಒಳಗಡೆ ಏನಾಗಿದೆ ಯಾರಿಗೂ, ಒಳಗಡೆ ಏನಾಗ್ಯದ ಅಂತ ಗೊತ್ತಾಗ್ಬೇಕಂತಂದ್ರೆ ಒಳಗೆ ಪೈಪ್ ತಗೋಬೇಕು, ಎಂಡೋಸ್ಕೋಪ್ ಮಾಡಿ. ಏನ್ ಮಾಡ್ಬೇಕು? ಇಷ್ಟು ದಪ್ಪ ಇರ್ತದೆ ಲೈಟ್, ಇಷ್ಟು ದಪ್ಪ ಏನಿರ್ತದ ಅದನ್ನ ತಗೊಂಡು ಒಳಗೆ ಬಿಟ್ರೆ ಅವಾಗ ಅದು ಹುಡುಕ್ತೈತಿ ಎಲ್ಲೆಲ್ಲಿ ಏನೇನು ಆಗ್ಯದ ಅಂತೇಳಿ ಕರೆಕ್ಟಾಗಿ ಹಿಡ್ಕೊಡ್ತೈತಿ, ಕರೆಕ್ಟಾಗಿ ತೋರಿಸ್ಬಿಡ್ತೈತಿ. ಪೈಪ್ ಬಿಟ್ಟಿಲ್ಲ ಅಂದ್ರೆ ಗೊತ್ತಲ್ಲ, ಮನುಷ್ಯ ಬೇಸದಿಲ್ಲ ನನಗೆ. ಅದ್ರಾಗೆ ಈಗ ಆ ಯೆಹೋವನ ಗುಡಾರದಲ್ಲಿ
ಆ ಕರ್ತನ ಆಗಿದಂತ ಆ ಗುಡಾರದಲ್ಲಿ ಆ ಕ್ರಿಸ್ತನ ಸಭೆಯಲ್ಲಿ ವಾಸವಾಗಿರ್ಬೇಕಂದ್ರೆ, ಆ ಕ್ರಿಸ್ತನ ಸಭೆಯಲ್ಲಿ ನಾವು ಅತಿಥಿಯಾಗಿರ್ಬೇಕಂದ್ರೆ ನಾವು ಎಂತವರಾಗಿರಬೇಕು? ಯಾವನು ಯೋಗ್ಯನಂತಂದ್ರೆ ಮೊದಲನೇ ಯೋಗ್ಯತೆ ಏನಂದ್ರೆ ಸಜ್ಜನನಾಗಿರಬೇಕು. ಅದು ಮೊದಲನೇ. ನಾವು ನಿಜವಾಗ ಸಜ್ಜನರಾಗಿದ್ದೀವ? ನಿಜವಾಗ್ಲೂ ನಾನು ಸಜ್ಜನನ? ನೀವು ಸಜ್ಜನರ? ಸಜ್ಜನ ಯಥಾರ್ಥವಂತನ? ಯಥಾರ್ಥವಂತನಂದ್ರೆ ಇದ್ದಿದ್ದಾಗ ಮಾತಾಡೋದು, ಒಳಗೊಂದು ಹೊರಗೆ ಮಾತಾಡೋದು ಯಥಾರ್ಥಕ್ಕೆ ಅಲ್ಲ. ನೀನು ಎಲ್ಲಿದ್ದಪ್ಪ? ಇಂಥ ಸ್ಥಳದಲ್ಲಿ ಇದ್ದೀನಿ ಅಂತ ಹೇಳ್ತಾರಲ್ಲ, ಅದು ಯಥಾರ್ಥ. ಕಪಟವಿಲ್ಲದಂತ, ಕಪಟ ಇಲ್ಲದಂತ, ಕಲ್ಮಶವಿಲ್ಲದಂತ. ಈ ಯಾಕೆ ಯಥಾರ್ಥತೆ ಉಳ್ಳವರಾಗಿರ್ಬೇಕು, ಯಾಕೆ ಸಜ್ಜನರಾಗಿರ್ಬೇಕು? ದೇವರು ಸಜ್ಜನನು, ದೇವರು ಯಥಾರ್ಥವಂತನು. ಮೊದಲನೇದ ನೋಡಿದ್ವಿ, ದೇವರನ್ನು ಕುರಿತು ಸತ್ಯದಲ್ಲಿ ಪಾಠದಲ್ಲಿ ಹೇಳಿದ್ರೆ, ಅದನ್ನು ನಾನು ಜಾಸ್ತಿ ಒತ್ತಿ ಹೇಳಕ್ ಹೋಗಲ್ಲ, ನಾನು ಮುಂದೆ ಪಾಸ್ ಆಗ್ತೀನಿ. ದೇವರು ಯಥಾರ್ಥವಂತನಾಗಿರುವುದರಿಂದ ಈ ಭೂಮಿ ಮೇಲೆ ತನ್ನ ಗುಡಾರವನ್ನು ಹಾಕಿ, ತನ್ನ ಮಂದಿರವನ್ನು ಹಾಕಿ, ಈ ಮಂದಿರದಲ್ಲಿ ವಾಸ ಮಾಡುವವರು, ನಾನು ಪರಲೋಕದಲ್ಲಿ ಯಥಾರ್ಥವಂತನಾಗಿದ್ದೀನಿ, ಸಜ್ಜನನಾಗಿದ್ದೀನಿ, ಆ ನನ್ನ ಗುಡಾರದಲ್ಲಿ ವಾಸ ಮಾಡತಕ್ಕಂಥವ್ರು ಕೂಡ ಸಜ್ಜನರಾಗಿರಬೇಕು, ಯಥಾರ್ಥವಂತರಾಗಿರ್ಬೇಕಂತೇಳಿ ದೇವರು ಈ ಭೂಮಿಯಲ್ಲಿ ಆತನ ಕಣ್ಣುಗಳು ಪ್ರಸಾರಿಸುತ್ತಾ ನೋಡ್ತಾ ಇರುವಂತ ಅದು ಒಂದು ವಚನ ಇದೆ, ವಂಡರ್ಫುಲ್ ವಚನ. ಒಂದ್ಸತಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ ನೋಡ್ರಿ. ದೇವರು ಪರಲೋಕದಿಂದ ನೋಡ್ತಾ ಇದ್ದಾನೆ ನಮ್ಮನ್ನ. ದೇವರು ಪರಲೋಕದಿಂದ ಪ್ರತಿಯೊಬ್ಬ ಮನುಷ್ಯರನ್ನ ನೋಡ್ತಾ ಇದ್ದಾನೆ. ನನ್ನನ್ನು ನೋಡ್ತಾ ಇದ್ದಾನೆ, ನಿನ್ನನ್ನು ನೋಡ್ತಾ ಇದ್ದಾನೆ, ನಿನ್ನನ್ನು ನೋಡ್ತಾ ಇದ್ದಾನೆ, ಎಲ್ಲರನ್ನು ನೋಡ್ತಾ ಇದ್ದಾನೆ. ಹೇಗೆ ನೋಡ್ತಾ ಇದ್ದಾನೆ ಒಂದ್ಸತಿ ನೋಡೋಣ. 2ನೇ ಪೂರ್ವಕಾಲ ವೃತ್ತಾಂತದಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ 9ನೇ ವಚನ. ಯೆಹೋವನು ಭೂಲೋಕದ ಎಲ್ಲಾ ಕಡೆಗಳಲ್ಲಿಯೂ, ನೋಡ್ರಿ, ಭೂಲೋಕದ ಎಲ್ಲ ಕಡೆಗೆ, ಒಂದು ಕಡೆ ಅಲ್ಲ, ಭೂಲೋಕದ ಎಲ್ಲ ಕಡೆಯಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ನೋಡ್ರಿ, ನಮ್ದು ಹೆಂಗ ಪ್ರಸರಿಸ್ತಾ ಇರ್ತದ, ಈ ಕಡೆಗೆ ಹೆಂಗ್ ನೋಡ್ತಾ ಇದಲ್ಲ ನಮ್ಮ ಕಣ್ಣುಗಳು. ಪರಲೋಕದಲ್ಲಿರುವಂತ ಸೃಷ್ಟಿಕರ್ತನಾಗಿರ್ತಕ್ಕಂತ ದೇವರು ಕೂಡ ಈ ಭೂಲೋಕದ ಎಲ್ಲ ಕಡೆ ತನ್ನ ಕಣ್ಣುಗಳನ್ನ ಪ್ರಸರಿಸುತ್ತಾ ನೋಡ್ತಾ ಇದ್ದಾನೆ. ಯಾರು ಯಥಾರ್ಥವಂತರಾಗಿ ಜೀವಿಸ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದಾನೆ. ಅದೇ ಅಲ್ಲಪ್ಪ ಓದಕ್ಕೆ ಚೆನ್ನಾಗಿದೆ. ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ಆತನು ನೋಡ್ತಾ ಇದ್ದಾನೆ. ಆ ಯಥಾರ್ಥವಂತರು ಎಷ್ಟು ಮಂದಿ ಸಿಗಬಹುದು? ಭೂಲೋಕದ ಎಲ್ಲ ಕಡೆಗಳಿಗೆ ಪ್ರಸಾರಿಸುತ್ತಾ ನೋಡ್ತಾ ಇದ್ದಾನೆ. ಎಷ್ಟು ಜನ ಸಿಗಬಹುದು? ಯಥಾರ್ಥ ಸಜ್ಜನ. ನಿಜವಲ್ಲ ಯಥಾರ್ಥ, ನಿಜವಲ್ಲ ಯಥಾರ್ಥ, ನಿಜವಲ್ಲ ನಾವು ಯಥಾರ್ಥತೆಯಿಂದ ಬದುಕ್ತಾ ಇದ್ವಿ, ನಾನು ಸಜ್ಜನನಾಗಿ ಬದುಕ್ತಾ ಇದ್ವಿ ಅಂತೇಳಿ ನಾವು ಹೇಳ್ಬಹುದಾ? ಹೇಳಕ್ಕ ಮನಸ್ಸು ಸಾಲುತ್ತ ಇಲ್ಲಂದ್ರೆ ಆ ಯೆಹೋವನ ಗುಡಾರದಲ್ಲಿ, ಕರ್ತನು ಹಾಕಿದಂಥ ಗುಡಾರದಲ್ಲಿ, ಆ ಕ್ರಿಸ್ತನ ಸಭೆಯಲ್ಲಿ ವಾಸ ಮಾಡಬೇಕು ಹೋಗ್ತಾನೆ. ಅರನು ಅಲ್ಲ. ಎರಡನೇ ಕ್ವಾಲಿಫೈ, ಎರಡನೇ ಅರ್ಹತೆ ಏನು? ನೀತಿವಂತನಾಗಿರಬೇಕು. ಎರಡನೇದೇನು? ನೀತಿವಂತ. ಯಾಕೆ ನೀತಿವಂತನಾಗಿರಬೇಕು? ಆ ಕರ್ತನ ಹಾಕಿದಂತ ಗುಡಾರದಲ್ಲಿ ದೇವರು ನೀತಿವಂತನಾಗಿದ್ದಾರೆ. ಆತನ ಗುಡಾರದಲ್ಲಿ ವಾಸ ಮಾಡುವವರು ಕೂಡ, ಆತನ ಮಂದಿರದಲ್ಲಿ ವಾಸ ಮಾಡುವವರು ಕೂಡ, ಕ್ರಿಸ್ತನ ಸಭೆಯಲ್ಲಿ ವಾಸ ಮಾಡುವವರು ಕೂಡ ನೀತಿವಂತರಾಗಿರಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ನಾವು ನೀತಿವಂತರ, ನಿಜವಾಗ್ಲೂ ನೀತಿಯನ್ನು ನಡೆಸ್ತಾ ಇದ್ದೀವಾ? ನಿಜವಾಗ್ಲೂ ನೀತಿಯನ್ನು ನಾವು ಅನುಸರಿಸ್ತಾ ಇದ್ದೀವಾ? ನಿಜವಾಗ್ಲೂ ನಾವು ನೀತಿಯಿಂದ ಬದುಕ್ತಾ ಇದ್ದೀವಾ? ಸ್ಕ್ಯಾನಿಂಗ್ ಬಂದ್ಬಿಡೋದು ಮಿಷನ್. ಈಗ MRI ಸ್ಕ್ಯಾನ್ ಮಾಡ್ಬೇಕಾದ್ರೆ ಹೆಂಗ ಒಳಗೋತು ನೋಡೋದು ಮಿಷನ್ ಒಳಗೆ. ಈಗ ಅದ್ರಂಗೆ ಈಗ ನೀತಿವಂತನೂ ಆಗಿರ್ಬೇಕು ಅನ್ನೋಂಥ ಸ್ಕ್ಯಾನಿಂಗ್ ಈಗ ಬಂದ್ಬಿಟ್ಟು ಈಗ ನಮ್ಮ ಬಾಡಿ ಕಂಗಾಲಿಂದ ಈಗ ತಗೊಂಡು ಹೋಗ್ಬೇಕು, ಗೊತ್ತಾಗ್ಬೇಕು.
ನಮ್ಮ ನೀತಿ ಇದೆಯಾ? ನೀತಿಯನ್ನು ಅನುಸರಿಸ್ತಾ ಇದೀವನ? ನೀತಿಯಿಂದ ಬದುಕ್ತಾ ಇದೀವನ? ನೀತಿಯನ್ನು ನಡೆಸ್ತಾ ಇದೀವನ? ನೀತಿವಂತರಾಗಿ ಬದುಕ್ತಾ ಇದೀವನ? ನೀತಿವಂತರಾಗಿ ಬದುಕುವಂತವರು ಈ ಕರ್ತನ ಗುಡಾರದಲ್ಲಿ ಆತನ ಮನೆಯಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯನು. ನೀತಿ ಇಲ್ಲಂದ್ರೆ ಆತನ ಗುಡಾರದಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯನೇ ಅಲ್ಲ, ಅರ್ಹನೇ ಅಲ್ಲ. ಮೂರನೇದು ಸತ್ಯವಚನವನ್ನಾಡುವವನು ಆಗಬೇಕು. ಸತ್ಯ ವಚನವನ್ನು ಆಡುವವನಾಗಿರಬೇಕು. ಆಡುವವನಾಗಿರ್ಬೇಕು. ಅದು ಬೈಬಲ್ ಅಲ್ಲಿ ಓದಿದ್ರೆ ಬಹಳ ಚೆನ್ನಾಗಿರ್ಬೇಕು. ಒಂದ್ಸತಿ ಓದಿದ್ರೆ ಅವನು ಸಜ್ಜನನು, ಹಾ, ನೀತಿವಂತನು, ಹ್ಮ್, ಮನಪೂರ್ವಕವಾಗಿ ಮನಪೂರ್ವಕವಾಗಿ ಅಂದ್ರೆ ಮನಪೂರ್ವಕವಾಗಿ ಸತ್ಯವಚನವನ್ನು ಆಡುವವನಾಗಿರಬೇಕು. ಸತ್ಯವಚನವನ್ನು ಆಡುವವನಾಗಿರಬೇಕು. ಸತ್ಯವಚನವನ್ನು ಆಡುವವನಾಗಿರಬೇಕು. ಇದು ಮೂರನೇ ಭಾಗ. ಎಷ್ಟನೇದಿದು? ನಾವು ಹೃದಯಪೂರ್ವಕವಾಗಿ ಯಾವಾಗಲೂ ನಾವು ಸುಳ್ಳನ್ನು ಮಾತಾಡುವವರಾಗಿರ್ಬೇಕು. ಇದು ಮೂರನೇ ಆಗುತ್ತೆ. ಸುಳ್ಳು ಆಡುವಾಗ ಸುಳ್ಳು ಆಡುವವರು, ಸುಳ್ಳನ್ನ ಮಾತಾಡುವವರು, ಇಲ್ಲೊಂದು ಅಲ್ಲೊಂದು ತಾರತಿಗಿಡಿ ಮಾತಾಡುವವರು ಯೆಹೋವನ ಗುಡಾರದಲ್ಲಿ, ಕರ್ತನ ಗುಡಾರದಲ್ಲಿ ವಾಸ ಮಾಡೋದಕ್ಕೆ ಯೋಗ್ಯರ ಅಲ್ವೇ? ಅದು ಹೆಂಗೆ? ಹೃದಯಪೂರ್ವಕವಾಗಿ ಸತ್ಯವಚನಗಳು ಬರಬೇಕಂತ. ಸತ್ಯವಚನಗಳು ಬರ್ತಾವ, ಗಂಟ್ಲಾಗಿದ್ದು ಈ ಕಡೆ ಬರ್ತಾವ. ಆದ್ರೆ ದೇವ್ರು ಏನ್ ಹೇಳ್ತಾನೆ? ಮನಪೂರ್ವಕವಾಗಿ ಮನಸ್ಸಿನಿಂದ ಮಾತು, ಸತ್ಯದ ಮಾತು ಮನಸ್ಸಿನಿಂದ. ಆ ಸತ್ಯ ವಚನಗಳ ನುಡಿಯುವವನು ಕರ್ತನ ಗುಡಾರದಲ್ಲಿ, ಯೆಹೋವನ ಗುಡಾರದಲ್ಲಿ, ಕ್ರಿಸ್ತನ ಸಭೆಯಲ್ಲಿ ವಾಸ ಮಾಡುವುದಕ್ಕೆ ಯೋಗ್ಯನು. ಯಾಕೆ ಹೇಳಿದ್ರೆ ಸತ್ಯನ್ನೇ ಯಾಕೆ ಮಾತಾಡ್ಬೇಕು? ಯಾಕೆ ಸುಳ್ಳು ಮಾತಾಡಬಾರ್ದು? ಯಾಕೆ ಮಾತಾಡಬಾರ್ದು ಸುಳ್ಳು? ಯಾರನ್ನು ಒಂದು ಅದಕ್ಕೆ ಒಂದು ಬಲವಾದ ಕಾರಣ ಹೇಳ್ತಾರೆ. ದೇವರು ಸತ್ಯವಂತನು, ಅದಕ್ಕೆ ಸತ್ಯವನ್ನು ಮಾತಾಡಬೇಕು. ಇನ್ನೊಂದು ಮಹೇಶ್ವರ ಸಿಸ್ಟರ್ ಒಂದು ಅವಾಗ ಒಂದೊಂದು ದೊಡ್ಡ ಭಾವ ಹಾಕೋದು, ಆಶ್ಚರ್ಯವಾಗಿ ಆಗ್ಬೋದು. ಯಾಕೆ ಅವನು ಸತ್ಯನ ಮಾತಾಡಬೇಕು? ಆಶ್ಚರ್ಯ ಆಗೋದು. ಇವರೆಲ್ಲ ನಿಮ್ಮ ಉತ್ತರ ಕೊಡೋದು. ಯಾಕೆ ಸತ್ಯನ್ನೇ ಮಾತಾಡಬೇಕು ಹೃದಯಪೂರ್ವಕವಾಗಿ? ಸಹಜ ಹೇಳ್ತೀನಿ, ದೇವರು ಸತ್ಯವಂತ. ನಾವು ಮುಂಚೆ ಪಾಠ ಕೇಳಿದ್ವಿ, ಹಳೆಯದಾಗಿಬಿಡೋದು. ಇದು ಹಳೆಯದಾಗಿಬಿಡೋದು. ದೇವರು ಸತ್ಯವಂತನ, ಅದಕ್ಕೆ ಸತ್ಯ ಮಾತು. ಯಾಕೆ ಸತ್ಯನ್ನೇ ಮಾತಾಡಬೇಕು? ಯಾಕಂದ್ರೆ ಸುಳ್ಳು ಮಾತಾಡ್ಬೇಕು? ಯಾಕಂತ ನಾನು ಪ್ರಶ್ನೆ ಮಾಡ್ತೀನಿ. ಯಾರು ಗೊತ್ತಾಗಲ್ಲ. ಯಾಕಂದ್ರೆ ದೇವರು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಅದಕ್ಕೆ ಸತ್ಯ ಮಾತಾಡೋದು. ಯಾಕೆ ರಾಜೇಶ್? ಸತ್ಯನೇ ಯಾಕೆ ಮಾತಾಡೋದು? ಯಾವಾಗಲೂ ನೀವು ಹೃದಯಪೂರ್ವಕವಾಗಿ ಸತ್ಯವನ್ನೇ ಮಾತಾಡಬೇಕು. ಸತ್ಯ ವಚನಗಳು ಬರಬೇಕು. ಯಾಕೆ ಸತ್ಯ ಮಾತಾಡೋದು? ಸುಳ್ಳು ಹೇಳ್ಬೋದ? ಯಾಕೆ ಹೇಳ್ಬಾರ್ದು ಸುಳ್ಳು? ರಾಜೇಶ್ ಯಾಕೆ? ಗಾದೆ ಮಾತು ಇಟ್ಕೊಂಡು ಕೊಡ್ಬೋದು ಬಾಂಬು. ಅದನ್ನ ಎದುರು ನೋಡಕೈತೆ ಮಹೇಶ್ವರ ಏನೋ ಆಗ್ತಾವ ಒಂದು ಬಾಂಬ್ ಬಂದಿದೆ. ಸತ್ಯಕ್ಕೆ ಸಾವಿರ ಸುಳ್ಳಿಗೆ ಸುಖವಿಲ್ಲ. ಅದು ಲೋಕದ ನಾನು ನೋಡಿ. ಸತ್ಯಕ್ಕೆ ಏನಿಲ್ಲ ಸಾವು ಇಲ್ಲ, ಸುಳ್ಳಿಗೆ ಏನಿಲ್ಲ ಸುಖ ಇಲ್ಲ. ಅದಕ್ಕೆ ಜ್ಞಾನೋಕ್ತಿಗಳು ಬರೆದಂಥದ್ರಲ್ಲಿ ಸತ್ಯದ ತುಟಿ ಯಾವಾಗಲೂ ಶಾಶ್ವತ, ಸುಳ್ಳು ಕ್ಷಣಿಕ. ಅದಕ್ಕೆ ಸುಳ್ಳು ಕ್ಷಣಿಕವಾಗಿರುತ್ತೆ. ಸುಳ್ಳು ಅದು ಯಾವಾಗಲೂ ಶಾಶ್ವತವಾಗಿ ನಿಲ್ಲೋದಿಲ್ಲ. ಅದು ಶಾಶ್ವತವಾಗಿ ಇರಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಲೂ ನಿಲ್ಲುವಂಥದ್ದು ಸತ್ಯನೇ. ಅದಕ್ಕೆ ನಾವು ಯಾವಾಗಲೂ ನಾವು ಹೃದಯಪೂರ್ವಕವಾಗಿ ಸತ್ಯ ವಚನಗಳನ್ನು. ಈಗ ನಾವು ಈಗ ಒಂದು ಮಾತಾಡಿರ್ತೀವಿ, ಆಮೇಲೆ ಮಾತಾಡಿಲ್ಲ ಅಂತ ಹೇಳಿ ಮಾತಾಡಿಲ್ಲ ಅಂತ ಹೇಳಿದ್ರೆ ನಿಂದಿರ್ತದ? ಮಾತಾಡಿದ್ಮೇಲೆ ಮಾತಾಡಿಲ್ಲ ಅಂತ ಹೇಳಿದ್ಮೇಲೆ ನಿಂದಿರ್ತದ? ನಿಂದಿರೋದಿಲ್ಲ. ಸತ್ಯ ಯಾವಾಗ ಶಾಶ್ವತ. ಸತ್ಯ ಯಾವಾಗ ಶಾಶ್ವತ.
ಜ್ಞಾನತೆಗಳು 12ನೇ ಅಧ್ಯಾಯ 19ನೇ ವಚನದಲ್ಲಿ ಆ ಮಾತಿದೆ. ಒಂದು ಟಕ್ ಹೇಳುವ ಮಾತೆ ಅಲ್ಲಿರುತ್ತೆ. ಸತ್ಯದ ತುಟಿ ಶಾಶ್ವತ, ಸತ್ಯದ ತುಟಿ ಶಾಶ್ವತ. ಸುಳ್ಳಿನ ನಾಲಿಗೆ ಅದಕ್ಕೆ ಕ್ಷಣಿಕ. ಸತ್ಯದ ತುಟಿ ಶಾಶ್ವತ. ಅದಕ್ಕೆ ದೇವರು ಏನಂತಂದ್ರೆ, ದೇವರು ಸತ್ಯವಂತ, ಆತನು ಯಾವಾಗಲೂ ಸತ್ಯವನ್ನು ಮಾತಾಡ್ತಾನೆ. ನಾವು ಕೂಡ ಶಾಶ್ವತವಾಗಿ ಇರಬೇಕಂದ್ರೆ ಯಾವಾಗಲೂ ನಾವು ಸತ್ಯವನ್ನು, ನಿಜವಾಗ್ಲೂ ಸತ್ಯವಂತರ ನಾವು, ನಿಜವಾಗ್ಲೂ ನಾವು ಸತ್ಯವನ್ನೇ ನಾವು ಮಾಡಬೇಕು ಅಂತ ಮಾತಾಡ್ತೀವ, ಸುಳ್ಳು ಮಾತಾಡ್ತೀವಿ. ಅದರ್ಧ ಇದರ್ಧ ಇತ್ತು, ಏನು ಸುಳ್ಳು 3 ಪಾಲು ಭಾಗ ಇದ್ದು ಸತ್ಯ ಪಾಲು ಭಾಗ ಇತ್ತು, ಏನು 5 ಪೈಸೆ ಭಾಗ ಇತ್ತು, ಏನು 2 ಪೈಸೆ ಇತ್ತು, 1 ಪೈಸೆ ಇತ್ತು ನೋಡ್ತೀವಿ. ನಾವು ಎಷ್ಟು ಸತ್ಯವನ್ನು ಮಾತಾಡ್ತಾ ಇದ್ದೀವಿ. ಯಾವಾಗಲೂ ಹುಡುಗ ಸತ್ಯ ವಚನ ಬರ್ತಲ್ಲ, ಇವು ಸುಳ್ಳು ಬರುತ್ತೆ. ತಿರ್ಮಾಡ ಎರಡು ಮಾತಾಡ್ತೀನಿ, ಸತ್ಯ ಎರಡು ಸುಳ್ಳನೆ. ಜಾಸ್ತಿ ಇರೋದು ಸುಳ್ಳು, ಜಾಸ್ತಿ ಮಾತಾಡೋದು ಸುಳ್ಳೆ. ನಾವು ಸತ್ಯ ಅಂತ ಹೇಳಿ ನೀವು ಹೇಳಿದ್ರೆ ಅಂದ್ರೆ ಅದು ನಂಬಕ್ ಸಾಧ್ಯನೇ ಇಲ್ಲ. ಇದೇನು ನಂಬಬಹುದಾ? ನಮ್ಮನ್ನ ನಾವೇ ನೋಡ್ಕೋಬೇಕು. ನಾವು ಇನ್ನೊಬ್ಬರನ್ನ ತೋರಿಸಲ್ಬೇಕು, ನಾವು ಇನ್ನೊಬ್ಬರ ಬಗ್ಗೆ ಬಟ್ಟು ತೋರಿಸಲ್ಬೇಕು. ನಾನು ಹೆಂಗಿದ್ದೀನಿ, ನಾನು ನಿಜವಾಗ್ಲೂ ಆತನ ಗುಡಾರದಲ್ಲಿ ವಾಸ ಮಾಡ್ತಕ್ಕಂಥ ನನ್ನ ನಡವಳಿಕೆ ಹೆಂಗಿರ್ಬೇಕಂತ ಹೇಳಿ ಬಯಸ್ತಾ ಇದ್ದಾನೆ. ಆ ಗುಡಾರದಲ್ಲಿ ವಾಸ ಮಾಡೋದಕ್ಕೆ ಇಳ್ಕೊಳ್ಳೋದಕ್ಕೆ ಯೋಗ್ಯನು ಯಾವನು ಅಂತ ಅಂದ್ರೆ ಇಂಥವನು ಯೋಗ್ಯನು, ಇಂಥವನು ಯೋಗ್ಯ.